ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯನ್ನ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ. ಅರ್ಜುನ ಮಹಾಜ್ಞಾನಿ, ಆದ್ದರಿಂದಲೇ ಬಹಳ ಶೀಘ್ರವಾಗಿ ತಿಳುಕೊಂಡ. ಆದರೆ ಬಹುವರ್ಥ ಗರ್ಭಿತವಾದಂತಹ ಈ ಗೀತೆಯನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಆದ್ದರಿಂದಲೇ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಎರಡು ವ್ಯಾಖ್ಯಾನವನ್ನ ಬರೆದಿದ್ದಾರೆ ಇದಕ್ಕೆ. ಒಂದು ಗೀತಾ ಭಾಷ್ಯ, ಇನ್ನೊಂದು ಗೀತಾ ತಾತ್ಪರ್ಯ ಅಂತ. ಎಲ್ಲಿ ಸಮಸ್ಯೆ ಬರುತ್ತದೋ, ಎಲ್ಲಿ ಅರ್ಥ ಆಗುವುದಿಲ್ಲವೋ, ಒಂದಕ್ಕೆ ಎರಡು ಅರ್ಥ ಆಗ್ತದೋ, ಅಲ್ಲಿ ಎಲ್ಲ ಶ್ರೀಮನ್ ಮಧ್ವಾಚಾರ್ಯರು ಸಮಸ್ಯೆಯನ್ನ ಪರಿಹಾರ ಮಾಡಿದ್ದಾರೆ. ಈ ಗೀತಾ ಭಾಷ್ಯವನ್ನ, ತಾತ್ಪರ್ಯವನ್ನ ಇಟ್ಟುಕೊಂಡು ಗುರು ಸಾರ್ವಭೌಮರಾದ ರಾಘವೇಂದ್ರ ಸ್ವಾಮಿಗಳವರು ಗೀತಾ ವಿವೃತಿ ಎಂಬ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಪ್ರತಿಯೊಂದು ಶ್ಲೋಕಕ್ಕೂ ಏನು ಅರ್ಥ ಅದನ್ನ ಸುಂದರವಾಗಿ ಬರೆದುಕೊಟ್ಟಿದ್ದಾರೆ. ಈ ರೀತಿಯಾಗಿ ವ್ಯಾಖ್ಯಾನವನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಭಾಷ್ಯವನ್ನ ಗೀತೆಗೆ ಬರೆದ್ರು. ಗೀತೆಗೆ ಭಾಷ್ಯವನ್ನ ಬರೆದಾಗ ಅದನ್ನ ನಾನು ನಾರಾಯಣನಿಗೆ ಒಪ್ಪಿಸಬೇಕು ಅಂತ ಮನಸ್ಸಾಯಿತು. ಬದರಿಗೆ ಹೋದರು. ಒಂದು ದೊಡ್ಡ ಇತಿಹಾಸವನ್ನ ನಾರಾಯಣ ಪಂಡಿತಾಚಾರ್ಯರು ಹೇಳುತ್ತಾರೆ. ಆಚಾರ್ಯರ ಭಾಷ್ಯದ ಮೊದಲ ಶ್ಲೋಕ, ಮಂಗಳ ಶ್ಲೋಕ ಏನು ಅಂದ್ರೆ, ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಕಲ ದೋಷ ದೂರನಾದ ನಾರಾಯಣ, ಇನ್ನು ಗುರುಗಳಾದ ವೇದವ್ಯಾಸರು, ಇವರನ್ನು ನಮಸ್ಕರಿಸಿ ಗೀತಾರ್ಥವನ್ನ ಹೇಳುತ್ತೇನೆ ಅಂತ ಈ ಅರ್ಥ. ಇದಕ್ಕೆ ಇದರಲ್ಲಿ ಮೊದಲು ಇದ್ದ ಶಬ್ದ ಏನು ಅಂದ್ರೆ ಶಕ್ತಿತಃ ಅಂತ. ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ನನಗೆ ಎಷ್ಟು ಶಕ್ತಿ ಇದೆ ಅಷ್ಟು ಗೀತೆಗೆ ಅರ್ಥವನ್ನು ಹೇಳುತ್ತೇನೆ ಅಂತ. ಈ ಭಾಷ್ಯವನ್ನ ಬರೆದು ಅದನ್ನ ಬದರಿಗೆ ಹೋಗಿ
ಮಂಡಯನ್ ಭರತಖಂಡ ಮಖಂಡಂ ನಾದಿನಾರಾಯಣ ಪದೋತ್ತರ ಪರೋಯ. ಈ ಭರತಖಂಡಕ್ಕೆ ಶೋಭೆಯನ್ನು ತರುವಂತಹ ನಾರಾಯಣ ಅಂದ್ರೆ ಬದರಿ ನಾರಾಯಣ. ಈ ಬದರಿಕಾಶ್ರಮಕ್ಕೆ ಹೋಗಿ ನಾರಾಯಣನಿಗೆ ಒಪ್ಪಿಸಿದ್ರು. ಒಪ್ಪಿಸಿ ಅದನ್ನ ಶಿಷ್ಯರನ್ನೆಲ್ಲ ಹೊರಗೆ ಕಳಿಸಿ ನಾರಾಯಣನ ಮುಂದೆ ಅದನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತೆ. ಪ್ರೀತಯೇಸ್ಯ ಪುರತೋವರ ಭಾಷ್ಯಂ ವಾಚಯನ್ ಸ ಜನತಾಂ ಅಪಸಾರ್ಯ ವಚ್ಮಿ ಶಕ್ತಿತ ಉರುಕ್ರಮ ಗೀತ ಭಾಷ್ಯಂ ಇತ್ಯಕಥಯತ್ ಪುರುಸಂಖ್ಯ. ಎಲ್ಲ ಶಿಷ್ಯರನ್ನು ಹೊರಗೆ ಕಳಿಸಿ ಓದ್ಲಿಕ್ಕೆ ಶುರು ಮಾಡಿದ್ರು. ಮೊದಲ ಶ್ಲೋಕವೇ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಉಂಟು. ಆಗ ನಾರಾಯಣ ದೇವರೇ ಹೊರಗೆ ಬಂದು ಹೇಳಿದ್ರು ಅಂತ, ಏತದರ್ಥಮತಿ ಸೂಕ್ಷ್ಮಮಪಿತ್ವಂ ಶಕ್ತಯೇವನ ಯದಾರ್ಥ ಸಮಸ್ತಂ ತೇನ ಲೇಷತ ಇತೀಹ ಪದಂ ಸ್ಯಾತ್ ಇತ್ಯಗದ್ಯತ ಜಗಜ್ಜನಕೇನ. ನಾರಾಯಣ ದೇವರು ಹೇಳಿದ್ರು, ಗೀತೆಗೆ ಅರ್ಥವನ್ನ ನನಗೆ ಎಷ್ಟು ಶಕ್ತಿ ಇದೆ ಅಷ್ಟು ಹೇಳುತ್ತೇನೆ ಅಂತ ನೀನು ಹೇಳಬೇಡ. ನಿನ್ನ ಶಕ್ತಿ ಸಾಮರ್ಥ್ಯ ನನಗೆ ಗೊತ್ತು, ನೀನು ಸರ್ವಜ್ಞ. ಅತೀ ಸೂಕ್ಷ್ಮವಾದ ಅರ್ಥವನ್ನು ಕೂಡ ನೀನು ಹೇಳಲಿಕ್ಕೆ ಶಕ್ತನಾಗಿರುವೆ. ಆದ್ದರಿಂದ ಆ ಶಬ್ದ ಬೇಡ, ಶಕ್ತಿತಃ ಬೇಡ, ಲೇಷತಃ ಅಂತ ಹೇಳು. ಆಗ ಆಚಾರ್ಯರು ತಿದ್ದುಪಡಿ ಮಾಡಿದ್ರು. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ತಾನು ಗೀತೆಗೆ ಪರಿಪೂರ್ಣವಾಗಿ ಭಗವಂತನ ಅನುಗ್ರಹದಿಂದ ಅರ್ಥವನ್ನ ತಿಳಿದವರಾದರೂ ಶ್ರೋತೃಗಳ ಬುದ್ಧಿಗೆ ಅನುಗುಣವಾಗಿ, ಕೇಳುವವರ ಬುದ್ಧಿಗೆ ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಲೇಷತಃ ನಾನು ಹೇಳುತ್ತೇನೆ. ಪೂರ್ಣವಾಗಿ ಹೇಳ್ತಾ ಇಲ್ಲ. ಪೂರ್ಣವಾಗಿ ಹೇಳಿದ್ರೆ ಕೇಳುವವರಿಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಕೇಳುವವರ ಬುದ್ಧಿಗೆ ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಲೇಷ ಮಾತ್ರ ಗೀತೆಗೆ ಅರ್ಥವನ್ನು ಹೇಳುತ್ತೇನೆ ಅಂತ ಈ ರೀತಿಯಾಗಿ ತಿದ್ದುಪಡಿ ಮಾಡಿದ್ರು. ಇದು ದೊಡ್ಡ ಇತಿಹಾಸ. ಇದು ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಇದನ್ನು ಹೇಳಿದ್ದಾರೆ. ಹೀಗೆ ಶ್ರೀಮನ್ ಮಧ್ವಾಚಾರ್ಯರು ಮೊದಲು ಬರೆದ ಗ್ರಂಥ ಅದು ಗೀತಾಭಾಷ್ಯ. ಸರ್ವಮೂಲಗಳಲ್ಲಿ ಮೊದಲ ಗ್ರಂಥ. ಇದರಲ್ಲಿ ಈ ರೀತಿಯಾಗಿ ಮಂಗಳ ಶ್ಲೋಕ, ಇನ್ನೊಂದು ಗೀತಾ ತಾತ್ಪರ್ಯ ಅಂತ. ಅದರಲ್ಲಿ ಕೂಡ ಆಚಾರ್ಯರು ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಂ ಉಚ್ಯತೆ ಅಂತ ಹೇಳುತ್ತಾರೆ. ಅಲ್ಲಿಯೂ ಕೂಡ ಸರ್ವದೋಷ ದೂರನಾದ ಸಕಲ ಗುಣ ಪರಿಪೂರ್ಣನಾದ ನಾರಾಯಣ, ಅವನನ್ನು ನಮಸ್ಕರಿಸಿ ಗೀತೆಗೆ ತಾತ್ಪರ್ಯವನ್ನು ಹೇಳುತ್ತೇನೆ ಅಂತ ಮಂಗಳಾಚರಣೆಯನ್ನ ಮಾಡಿದ್ರು. ಮೊದಲಿಗೆ ಆಚಾರ್ಯರು ಮಾಡಿದ್ದು ಕೆಲಸ ಏನು ಅಂದ್ರೆ ಈ ಗೀತೆಗೆ ಪ್ರಾಮಾಣ್ಯವನ್ನ ಸಮರ್ಥನೆ ಮಾಡಿದ್ದು. ಗೀತೆಯನ್ನ ಎಲ್ಲರೂ ಓದಲೇಬೇಕು. ಯಾಕೆ ಓದಬೇಕು? ಅದು ಸಕಲ ರೀತಿಯಿಂದಲೂ ಅದು ಪ್ರಮಾಣ. ಅದು ಪ್ರಮಾಣ ಅಂತ ಆಗಬೇಕು ಅಂತ ಆದ್ರೆ ಅದು ಸ್ವತಂತ್ರ ಗ್ರಂಥ ಅಲ್ಲ. ಸ್ವತಂತ್ರ ಗ್ರಂಥ ಅಲ್ಲ. ಆದ್ರಿಂದ ಅದು ಎಲ್ಲಿ ಇರುವಂತದ್ದು? ಮಹಾಭಾರತದಲ್ಲಿ ಇರುವಂತದ್ದು, ಅಡಕವಾಗಿರುವಂಥದ್ದು. ಮಹಾಭಾರತಕ್ಕೆ ಪ್ರಾಮಾಣ್ಯವನ್ನ ಸಮರ್ಥನೆ ಮಾಡಿದ್ರೆ ಈ ಗೀತೆಯು ಕೂಡ ಅದರಲ್ಲಿ ಅಡಕವಾದ ಗೀತೆ ಅದು ಪರಮ ಪ್ರಮಾಣ ಅಂತ ಆಗ್ತದೆ. ಎಲ್ಲರೂ ಕೂಡ ಓದ್ಲಿಕ್ಕೆ ಯೋಗ್ಯ ಅಂತ ಆಗ್ತದೆ. ಅದರಿಂದ ಮೊದಲಿಗೆ ಮಾಡುವ ಕೆಲಸ ಏನು ಅಂದ್ರೆ ಮಹಾಭಾರತಕ್ಕೆ ಪರಮ ಪ್ರಾಮಾಣ್ಯವನ್ನ ಸಾಧನೆ ಮಾಡ್ತಾ ಇದ್ದಾರೆ.
ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು ಭಗವಂತನಲ್ಲಿ. ಜ್ಞಾನವನ್ನ ಲೋಕಕ್ಕೆ ಕೊಡಬೇಕು ಅಂತ. ಗೌತಮರ ಶಾಪದಿಂದ ಜ್ಞಾನ ನಷ್ಟವಾಗಿದೆ. ಹೀಗೆ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ನಾರಾಯಣನೇ ವೇದವ್ಯಾಸರಾಗಿ ಅವತಾರ ಮಾಡಿದ್ರು. ಅವತಾರ ಮಾಡಿದ ಕೆಲಸ ಏನು ಅಂದ್ರೆ ಮಹಾಭಾರತವನ್ನ ರಚನೆ ಮಾಡಿದ್ರು. ಬ್ರಹ್ಮ ರುದ್ರಾದಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡದ್ದು ಏನು ಅಂದ್ರೆ ವೇದವನ್ನ ಕೆಲವರಿಗೆ ಓದ್ಲಿಕ್ಕೆ ಆಗುದಿಲ್ಲ, ಅಧಿಕಾರ ಇಲ್ಲ. ಅಧಿಕಾರ ಇದ್ದವರು ಕೂಡ ವೇದವನ್ನ ಓದಿದ್ರು ವೇದಾರ್ಥವನ್ನು ತಿಳ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲ, ಬಹಳ ಕಷ್ಟ. ಆದ್ರಿಂದಲೇ ಪ್ರಾರ್ಥನೆ ಮಾಡಿಕೊಂಡಾಗ ವೇದಾದಪಿ ಪರಂ ಚಕ್ರೆ ಪಂಚಮಂ ವೇದಮುತ್ತಮಂ, ವೇದಕ್ಕಿಂತಲೂ ಶ್ರೇಷ್ಠವಾದ ಪಂಚಮ ವೇದ ಅಂದರೆ ಮಹಾಭಾರತವನ್ನ ರಚನೆ ಮಾಡಿದ್ರು. ವೇದಕ್ಕಿಂತಲೂ ಶ್ರೇಷ್ಠ ಅಂದ್ರೆ ವೇದ ಕಡಿಮೆ ಇದು ದೊಡ್ಡದು ಅಂತ ಅಲ್ಲ, ವೇದಾರ್ಥ ಗರ್ಭಿತವಾದಂತಹ ಮಹಾಭಾರತವನ್ನ ರಚನೆ ಮಾಡಿದ್ರು. ಅದು ಕೂಡ ಪಂಚಮ ವೇದ. ವೇದ ಅಪೌರುಷೇಯ, ಮಹಾಭಾರತ ಪೌರುಷೇಯ. ಅದರಲ್ಲಿ ಪಂಚಮ ವೇದ ಅಂದ್ರೆ ಯಾವುದೆಲ್ಲ ಬರ್ತದೆ? ಬರೀ ಮಹಾಭಾರತ ಮಾತ್ರ ಅಲ್ಲ, ವ್ಯಾಸರು ರಚನೆ ಮಾಡಿದ್ದು ಮಹಾಭಾರತವೂ ಪಂಚಮ ವೇದ. ಅದರ ಒಟ್ಟಿಗೆ ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಪುರಾಣಂ ಭಾಗವತಂ ಚೇತಿ ಸಂಭಿನ್ನ ಶಾಸ್ತ್ರ ಪುಂಗವ. ಮಹಾಭಾರತ ಹೌದು, ಪಂಚರಾತ್ರ ಹೌದು, ಮೂಲ ರಾಮಾಯಣ ಹೌದು, ಪುರಾಣಗಳು ಕೂಡ ಹೌದು. ಅಷ್ಟಾದಶ ಪುರಾಣ ಮತ್ತು ಆದಿ ಭಾಗವತ, ಹೀಗೆ ಇದೆಲ್ಲವೂ ಕೂಡ ಪಂಚಮ ವೇದ ಅಂತ. ಇದರಲ್ಲಿ ಮಹಾಭಾರತವನ್ನ ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ. ಆಚಾರ್ಯರು ಹೇಳುತ್ತಾರೆ, ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ ಬಹುವರ್ತಂ ಋಷಯಸ್ತಸ್ತು ಭಾರತಂ ಪ್ರವದಂತಿ. ಬ್ರಹ್ಮನೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲ ಅಂತೆ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಅಲ್ಲ ಇಲ್ಲಿ. ಬ್ರಹ್ಮ ಅಂದ್ರೆ ಬೃಹಸ್ಪತಿ ಅಂತ ಅರ್ಥ. ಭಗವಂತನ ಅನುಗ್ರಹದಿಂದ ಬ್ರಹ್ಮದೇವರು, ಮುಖ್ಯ ಪ್ರಾಣದೇವರು ಇವರೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬ್ರಹ್ಮಾಪಿ ತನ್ನ ಜಾನಾತಿ ಅಂದ್ರೆ ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಬೃಹಸ್ಪತಿ ಅಂತ ಅರ್ಥ. ಬೃಹಸ್ಪತಿ ಅಂದ್ರೆ ಎಲ್ಲವನ್ನು ತಿಳಿದವ, ಅವ ದೇವತೆಗಳ ಗುರು. ಅವನಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ, ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಷ್ಟು ಬೇಕು ಅಷ್ಟು. ಅವನನ್ನು ಬಿಟ್ಟು ಉಳಿದವರೆಲ್ಲ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಬಹುದು. ಈಶತ್ ಸರ್ವೋಪಿ ಜಾನತೆ. ಯಾಕೆ ಇದು ಹೀಗೆ ತಿಳ್ಕೊಳ್ಳಿಕ್ಕೆ ಯಾಕೆ ಆಗುವುದಿಲ್ಲ ಪರಿಪೂರ್ಣವಾಗಿ ಅಂದರೆ ಬಹುವರ್ಥಂ ಋಷಯ ತತ್ತು.
ಈ ಮಹಾಭಾರತ ಬಹು ಅರ್ಥ ಗರ್ಭಿತವಾಗಿದೆ. ಅದರಲ್ಲಿ ಬಹಳ ಅರ್ಥಗಳು ಇವೆ. ಮೇಲ್ನೋಟಕ್ಕೆ ಒಂದು ಕಾಣುತ್ತದೆ, ಅದೇ ಅಂತ ತಿಳ್ಕೊಳ್ಳಬಾರದು, ಇನ್ನೊಂದು ಅರ್ಥ ಇದೆ. ಎಷ್ಟು ಅರ್ಥ ಇದೆ? ಯಸ್ಮಿನ್ ದಶಾರ್ಥ ಸರ್ವತ್ರ. 10 ಕಡಿಮೆ ಅಂದ್ರೆ 10 ಅರ್ಥ ಇದೆ ಅಂತೆ. ಒಂದೊಂದು ಶಬ್ದಕ್ಕೂ 10 ಅರ್ಥ ಇದೆ. ಇದನ್ನ ಬೃಹಸ್ಪತಿ ಕೂಡ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದನ್ನೇ ಸ್ಕಾಂದ ಪುರಾಣದ ಒಂದು ವಚನ ಹೇಳುತ್ತದೆ, ತ್ರಯೋರ್ಥಾ ಸರ್ವವೇದೇಶು ದಶಾರ್ಥಾ ಸರ್ವಭಾರತೆ ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ವೇದಗಳಿಗೆ ಎಷ್ಟು ಅರ್ಥ? 3. ವೇದ ಮಂತ್ರವನ್ನು ತಗೊಂಡ್ರೆ ಅದಕ್ಕೆ ಒಂದು ಅರ್ಥ ಅಲ್ಲ, 3 ಅರ್ಥ. ಕಡಿಮೆ ಬಂದ್ರೆ 3 ಅರ್ಥ ಇದೆ. ತ್ರಯೋರ್ಥಾ ಸರ್ವವೇದೇಶು ದಶಾರ್ಥಾ ಸರ್ವಭಾರತೆ. ಈ ಮಹಾಭಾರತ, ಸರ್ವಭಾರತ ಅಂದ್ರೆ ಮಹಾಭಾರತ, ಮಹಾಭಾರತಕ್ಕೆ ಕಡಿಮೆ ಅಂದ್ರೆ 10 ಅರ್ಥ ಇದೆ ಅಂತ. ಮಹಾಭಾರತದಲ್ಲಿ ಅಡಕವಾದ ಗೀತೆ, ಭಗವದ್ಗೀತೆ, ಇದಕ್ಕೂ ಕಡಿಮೆ ಅಂದ್ರೆ 10 ಅರ್ಥ ಇದೆ ಅಂತ ಅರ್ಥ. ನಾವು ತಿಳ್ಕೊಂಡ ಅರ್ಥ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಅರ್ಥ ಅದಕ್ಕೆ ಇದೆ. ಇನ್ನೊಂದು ಮಹಾಭಾರತದಲ್ಲಿ ಅಡಕವಾದದ್ದು ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಇನ್ನೊಂದು ಮಹಾಭಾರತದಲ್ಲಿ ಇರುವಂತದ್ದು ಭೀಷ್ಮ ಪರ್ವದಲ್ಲಿಯೇ ಬರುವಂತದ್ದು ವಿಷ್ಣು ಸಹಸ್ರನಾಮ. ಒಂದು ನಾಮಕ್ಕೆ ಕಡಿಮೆ ಅಂದ್ರೆ 100 ಅರ್ಥ ಇದೆ. ಆದ್ದರಿಂದಲೇ ಮಹಾಭಾರತ ಬಹು ಅರ್ಥ ಗರ್ಭಿತವಾದದ್ದು, ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅಂತಹ ಮಹಾಭಾರತವನ್ನ ಭಾರತಂ ಚಾಪೀಕೃತವಾನ್ ಪಂಚಮಂ ವೇದಮುತ್ತಮಂ. ಅತೀ ಗೂಢಾರ್ಥಯುಕ್ತವಾಗಿದೆ. ಅದರಿಂದ ಪಂಚಮ ವೇದ ಅಂತ ಹೇಳಿದ್ರು ಇದನ್ನ. ಅಂತಹ ವೇದವನ್ನ, ಪಂಚಮ ವೇದವನ್ನ, ಮಹಾಭಾರತವನ್ನ ವೇದವ್ಯಾಸರು ರಚನೆ ಮಾಡಿದ್ರು. ಅದರಲ್ಲಿಯೇ ಅಡಕವಾದದ್ದು ಗೀತೆಯಾದ್ರಿಂದ ಅದು ಕೂಡ ಪರಮ ಪ್ರಮಾಣ. ವೇದವ್ಯಾಸರೇ ನಾರಾಯಣನ ಅವತಾರ, ವೇದವ್ಯಾಸರೇ ರಚನೆ ಮಾಡಿದ್ದು. ಆದ್ರಿಂದ ಮಹಾಭಾರತ ಪರಮ ಪ್ರಮಾಣ, ಅದರಲ್ಲಿ ಅಡಕವಾದ ಗೀತೆಯು ಕೂಡ ಪರಮ ಪ್ರಮಾಣ. ಆದ್ದರಿಂದಲೇ ಎಲ್ಲರೂ ಇದನ್ನು ಓದಬೇಕು ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.